ನಾನು ಸುಷ್ಮಿತಾ. ನಾನು JSS ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಯಾಗಿ ವ್ಯಾಸಂಗ ಮಾಡುತ್ತಿದ್ದು, ಈ ವಿಡಿಯೋದಲ್ಲಿ ನಾವು ಮಡಿಕೇರಿ ಕೋಟೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಕೋಟೆಯನ್ನು 17ನೇ ಶತಮಾನದಲ್ಲಿ ಕೊಡಗನ್ನು ಆಳುತ್ತಿದ್ದ 1ನೇ ಮುದ್ದುರಾಜ ಕಟ್ಟಿಸಿದರು. ಮುದ್ದುರಾಜರವರು ಪ್ರಾರಂಭದಲ್ಲಿ ಇದನ್ನು ಮಣ್ಣಿನ ಗೋಡೆಯಿಂದ ನಿರ್ಮಿಸಿದರು. ಈ ಕೋಟೆ ಒಳಗೆ ಮುದ್ದುರಾಜರವರು ಒಂದು ಮಣ್ಣಿನ ಅರಮನೆಯನ್ನು ಕೂಡ ನಿರ್ಮಿಸಿದರು. ನಂತರದ ದಶಕಗಳಲ್ಲಿ ಈ ಕೋಟೆ ಮತ್ತು ಇದರಲ್ಲಿನ ಅರಮನೆಯು ಹಲವಾರು ಪರಿವರ್ತನೆಗೆ ಒಳಪಟ್ಟಿದೆ. ಈಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಸಂರಕ್ಷಣೆಯಲ್ಲಿದೆ. ಕೊಡವರು ಕೊಡಗಿನ ಪ್ರಾರಂಭಿಕ ನಿವಾಸಿಗಳಾಗಿರುತ್ತಾರೆ. ಇವರು ಕೃಷಿಕರು ಮತ್ತು ಯೋಧ ಸಮುದಾಯದವರಾಗಿದ್ದರು. ಕೊಡಗಿನ ಬಗ್ಗೆ ಮೊದಲನೇ ಉಲ್ಲೇಖನವನ್ನು ಕ್ರಿಸ್ತಪೂರ್ವ 300ನೇ ಇಸವಿಯಲ್ಲಿ ಸಂಗಮ ಅವಧಿಯ ಕೃತಿಗಳಲ್ಲಿ ಕಾಣಬಹುದು. 2ನೇ ಶತಮಾನದಿಂದ 6ನೇ ಶತಮಾನದವರೆಗೂ ಕೊಡಗಿನ ಉತ್ತರ ಭಾಗ ಕದಂಬರ ಆಳ್ವಿಕೆಗೆ ಒಳಪಟ್ಟಿತು. ಕೊಡಗಿನ ದಕ್ಷಿಣ ಭಾಗವು 4ನೇ ಶತಮಾನದಿಂದ 11ನೇ ಶತಮಾನದವರೆಗೂ ಗಂಗರ ಆಳ್ವಿಕೆಗೆ ಒಳಪಟ್ಟಿತು. 11ನೇ ಶತಮಾನದಲ್ಲಿ ಚೋಳರು ಗಂಗರನ್ನು ಸೋಲಿಸಿ ಕೊಡಗನ್ನು ವಶಪಡಿಸಿಕೊಳ್ಳುತ್ತಾರೆ. 12ನೇ ಶತಮಾನದಲ್ಲಿ ಹೊಯ್ಸಳರು ಕೊಡಗನ್ನು ವಶಪಡಿಸಿಕೊಳ್ಳುತ್ತಾರೆ. ನಂತರ 14ನೇ ಶತಮಾನದಲ್ಲಿ ವಿಜಯನಗರದ ಅರಸರು ಕೊಡಗನ್ನು ವಶಪಡಿಸಿಕೊಳ್ಳುತ್ತಾರೆ. ಕ್ರಿಸ್ತಶಕ 1600ನೇ ಇಸವಿಯಲ್ಲಿ ಇಕ್ಕೇರಿ ನಾಯಕರ ಕುಟುಂಬದವರು ಕೊಡಗಿನ ಹಾಲೇರಿ ಭಾಗದಲ್ಲಿ ಬಂದು ನೆಲೆಗೊಂಡ ನಂತರ ಕೊಡಗನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಆಳ್ವಿಕೆ ನಡೆಸುತ್ತಾರೆ. ಕ್ರಿಸ್ತಶಕ 1633ರಿಂದ 1687ರವರೆಗೆ ಆಳ್ವಿಕೆ ನಡೆಸಿದಂತಹ 1ನೇ ಮುದ್ದುರಾಜರು ತಮ್ಮ ರಾಜಧಾನಿಯನ್ನು ಹಾಲೇರಿಯಿಂದ ಮಡಿಕೇರಿಗೆ ವರ್ಗಾಯಿಸಿ ಇಲ್ಲಿನ ಕೋಟೆ ಮತ್ತು ಕೋಟೆಯೊಳಗಿನ ಅರಮನೆಯನ್ನು ಮೊದಲನೇ ಬಾರಿಗೆ ಮಣ್ಣಿನಿಂದ ನಿರ್ಮಿಸಿದರು. ಮುದ್ದುರಾಜರವರು ಈ ಪಟ್ಟಣವನ್ನು ಮುದ್ದುರಾಜನ ಪಟ್ಟಣ ಎಂಬ ಅರ್ಥದಲ್ಲಿ ಮುದ್ದುರಾಜಕೇರಿ ಎಂದು ಹೆಸರಿಸಿದರು. ನಂತರದ ದಿನಗಳಲ್ಲಿ ಮುದ್ದುರಾಜಕೇರಿ ಹೋಗಿ ಮಡಿಕೇರಿ ಎಂದು ಕರೆಯಲಾಗುತ್ತದೆ. 1780ರಲ್ಲಿ ಮೈಸೂರಿನ ಹೈದರಾಲಿಯು ಕೊಡಗನ್ನು ವಶಪಡಿಸಿಕೊಳ್ಳುತ್ತಾರೆ. ನಂತರ ಟಿಪ್ಪು ಸುಲ್ತಾನ್ ಈ ಕೋಟೆಯನ್ನು ಕಲ್ಲು ಮತ್ತು ಇಟ್ಟಿಗೆಗಳಿಂದ ಭದ್ರಪಡಿಸಿ ಈ ಪಟ್ಟಣವನ್ನು ಜಾಫರಾಬಾದ್ ಎಂದು ಮರುನಾಮಕರಣ ಪಡಿಸಿದರು. ಆಗ ಟಿಪ್ಪು ಸುಲ್ತಾನನ ಸೆರೆಯಲ್ಲಿದ್ದಂತಹ ದೊಡ್ಡ ವೀರ ರಾಜೇಂದ್ರರವರು 1788ರಲ್ಲಿ ಟಿಪ್ಪು ಸೆರೆಯಿಂದ ತಪ್ಪಿಸಿಕೊಂಡು 1790ರಲ್ಲಿ ಬ್ರಿಟಿಷರ ಸಹಾಯದಿಂದ ಕೊಡಗನ್ನು ಪುನಃ ತಮ್ಮ ವಶಪಡಿಸಿಕೊಳ್ಳುತ್ತಾರೆ. ದೊಡ್ಡ ವೀರ ರಾಜೇಂದ್ರರವರ ಸಹೋದರರಾದ 2ನೇ ಲಿಂಗರಾಜೇಂದ್ರರವರು 1811ರಲ್ಲಿ ಅವರ ಪಟ್ಟಾಭಿಷೇಕ ಆಗಿದ ನಂತರ ಅಲ್ಲಿನ ಅರಮನೆ ಮತ್ತು ಕೋಟೆಯನ್ನು ನವೀಕರಿಸಿ ಭದ್ರಪಡಿಸುತ್ತಾರೆ. ನಂತರ ಲಿಂಗರಾಜೇಂದ್ರರವರ ಮಗನಾದ ಚಿಕ್ಕವೀರರಾಜ 1834ರಲ್ಲಿ ಬ್ರಿಟಿಷರ ಜೊತೆ ಇರುವ ವಿಧೇಯತೆಯನ್ನು ಮುರಿಯಲು ಪ್ರಯತ್ನಿಸಿ ಅದರ ಪರಿಣಾಮವಾಗಿ ಕೂರ್ಗ್ ಯುದ್ಧ ಉಂಟಾಗುತ್ತದೆ. ಕೂರ್ಗ್ ಯುದ್ಧವನ್ನು ಕೆಲವೇ ದಿನಗಳಲ್ಲಿ ಮಾತ್ರ ನಡೆಸಿದರೂ ಕೂಡ ಅದು ರಕ್ತಸಿಕ್ತ ಯುದ್ಧವಾಗಿರುತ್ತದೆ. ಯುದ್ಧದಲ್ಲಿ ವೀರರಾಜರು ಸೋಲನ್ನು ಒಪ್ಪಿಕೊಂಡು ಕೊಡಗನ್ನು ಸಂಪೂರ್ಣವಾಗಿ ಬ್ರಿಟಿಷರಿಗೆ ಒಪ್ಪಿಸಿ ಬಿಡುತ್ತಾರೆ. ಬ್ರಿಟಿಷರು ಕೊಡಗನ್ನು ಪ್ರತ್ಯೇಕ ರಾಜಧಾನಿಯನ್ನಾಗಿ ಮಾಡಿ ಆಡಳಿತ ನಡೆಸಿದರು. ಜೊತೆಗೆ ಕೊಡಗನ್ನು ಕೂರ್ಗ್ ಅಂತ ಮತ್ತು ಮಡಿಕೇರಿಯನ್ನು ಮರ್ಕೆರ ಎಂದು ಮರುನಾಮಕರಣ ಮಾಡುತ್ತಾರೆ. 1956ರಲ್ಲಿ ಕೊಡಗನ್ನು ಕರ್ನಾಟಕದ ಒಂದು ಜಿಲ್ಲೆಯನ್ನಾಗಿ ಸೇರಿಸಲಾಗುತ್ತದೆ. ಕೊಡಗು ರಾಜರ ಸಮಾಧಿಗಳು ಕೋಟೆಯಿಂದ ಸ್ವಲ್ಪ ದೂರದಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ.